ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಬ್ಲಾಗ್ ಶುರು ಮಾಡಕತ್ತೀನಿ. ಟೈಮ್ ಈಗ ಆಲ್ರೆಡಿ 12 ಗಂಟೆ ಆಗ್ಯದ. ಸೊ ಬರೀ ಇವತ್ತಿನ ದಿನ ಎಲ್ಲ ಹೆಂಗಿರತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನಿವಾಗ ಗೋಧಿ ಹಿಟ್ಟಿನ ಚಕ್ಲಿ ಮಾಡಕತ್ತೀನಿ ಫ್ರೆಂಡ್ಸ. ಗೋಧಿ ಹಿಟ್ಟಿನ ಚಕ್ಲಿ ಮಾಡೋದು ಸುಮಾರು ಸತಿ ವ್ಲಾಗಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಹಂಗನ ಗೋಧಿ ಹಿಟ್ಟಿನ ಚಕ್ಲಿ ಯಾವ ಥರ ಮಾಡೋದು ಅಂತ ಕೂಡ ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಸೊ ಅದನ್ನು ಕೂಡ ಹೋಗಿ ನೋಡಿ. ಇವತ್ತು ನಾನು ಗೋಧಿ ಹಿಟ್ಟಿನ ಚಕ್ಲಿ ಮಾಡಕತ್ತೀನಿ. ಇವತ್ತು ಯಾಕಪ್ಪ ಮಾಡಕತ್ತೀನಿ ಅಂದ್ರೆ, ನಮ್ಮ ಮಮ್ಮಿ ಈ ವೀಕ್ ಒಳಗಡೆ ಕಾಶಿ ಮತ್ತು ವಾರಣಾಸಿಗೆಲ್ಲ ಹೋಗ್ತಿದ್ದಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಅಂತ ಚಕ್ಲಿ ಮಾಡಿಕೊಡೋಣ ಅಂಥೇಳಿ ಮಾಡಕತ್ತೀನಿ. ಆಮೇಲೆ ಈ ಚಕ್ಲಿ ರೆಸಿಪಿನ ಆ್ಯಕ್ಚುಲಿ ನಮ್ಮ ಮಮ್ಮಿನ ನನಗೆ ಕಲಿಸಿರೋದು, ಬಟ್ ಅವ್ರಿಗಿಂತಲೂ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಸೊ ನನಗೆ ಮಾಡೋದು ಕೇಳಿದ್ದಾರೆ ಅವರು. ಸೊ ಇವಾಗ ಗೋಧಿ ಹಿಟ್ಟಿನ ಚಕ್ಲಿ ಮಾಡ್ತೀನಿ. ಗೋಧಿ ಹಿಟ್ಟನ್ನು ನಾನು ಇಡ್ಲಿ ಪಾತ್ರೆ ಒಳಗೆ ಒಂದು 20 ನಿಮಿಷ ಬೇಯಿಸಿಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ. ಸೊ ಇದಿಷ್ಟು ಗೋಧಿ ಹಿಟ್ಟದ. ಸೊ ಇದಕ್ಕನ 1.5 ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇವಾಗ ಇವೆರಡನ್ನೂ ಮಿಕ್ಸ್ ಮಾಡಿ ಚಕ್ಲಿ ಮಾಡ್ತೀನಿ. ನೋಡೋಣ ಎಷ್ಟಾಗ್ತಾವಂತ. ಸುಮಾರಷ್ಟು ಜನ ಕಡಲೆಬೇಳೆ ಚಕ್ಲಿ ಮಾಡ್ತಾರೋ, ಆಮೇಲೆ ಪುಟಾಣಿ ಇರುತ್ತಲ್ಲ, ಸೊ ಅದನ್ನು ಪೌಡ್ರ್ ಮಾಡಿ ಅದರಿಂದನೂ ಚಕ್ಲಿ ಮಾಡ್ತಾರೆ. ಸೊ ಬಟ್ ಅದಕ್ಕಿಂತಲೂ ಜಾಸ್ತಿ ಟೇಸ್ಟ್ ಬರೋದು ಈ ಗೋಧಿ ಹಿಟ್ಟಿನ ಚಕ್ಲಿ. ಮತ್ತು ತುಂಬ ಈಸಿಯಾಗಿ ಮಾಡ್ಬೋದು, ಒಬ್ಬರನ್ನೂ ಮಾಡ್ಬೋದು. ಇದನ್ನು ಜಲ್ದಿ ಆಗ್ತಾವೆ ಫ್ರೆಂಡ್ಸ್. ಹಾಗಾಗಿ ನಾನು ಯಾವಾಗಲೂ ಇದನ್ನು ಮಾಡೋದು ಗೋಧಿ ಹಿಟ್ಟಿನ ಚಕ್ಲಿನ. ಸೊ ಬರೀ ಯಾವ ಥರ ಎಲ್ಲ ಮಾಡ್ತೀನಿ ಅಂತ ನಿಮ್ಗೆ ಈ ವ್ಲಾಗಲ್ಲಿ ಕೂಡ ತೋರಿಸ್ತೀನಿ ಅಂತ ಫ್ರೆಂಡ್ಸ. ನೋಡಿರಿ, ಇದು ಗೋಧಿ ಹಿಟ್ಟು ಫ್ರೆಂಡ್ಸ್. ನೋಡಿರಿ, ಇದು ಗೋಧಿ ಹಿಟ್ಟು 4 ಗ್ಲಾಸಷ್ಟು ತೊಗೊಂಡಿದ್ದೀನಿ ನಾನು. ಆಮೇಲೆ ಇದು 1.5 ಗ್ಲಾಸಷ್ಟು ಅಕ್ಕಿ ಹಿಟ್ಟು. ಅಷ್ಟನ್ನ ಇದು ಸಾಲ್ಟು ಫ್ರೆಂಡ್ಸ. ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ನಡೀತದ. ಆಮೇಲೆ ನೋಡ್ಕೊಂಡು ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು. ಜಾಸ್ತಿ ಆದಮೇಲೆ ಕಮ್ಮಿ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇದು ಮನೆ ಒಳಗಡೆ ಮಾಡ್ಕೊಂಡಿರೋ ಖಾರದ ಪುಡಿ ಪೌಡ್ರು. ಸಿಕ್ಕಾಪಟ್ಟೆ ಖಾರ ಆದ ಫ್ರೆಂಡ್ಸ್ ಇದು, ಅಂದರೆ ಸ್ಟ್ರಾಂಗ್ ಇದೆ ಖಾರ. ಸೊ ಇದನ್ನು ಕೂಡ ಇವು ನೋಡ್ರಿ, ಬಿಳಿ ಎಳ್ಳಿವು. ಇವು ಅಜ್ವಾನ ಫ್ರೆಂಡ್ಸ. ಸೊ ಇದನ್ನು ಆಲ್ರೆಡಿ ಈ ಥರ ಹಿಂಗೆ ತಿಕ್ಕಿ ಇಟ್ಟಿದ್ದೀನಿ ನಾನು. ಸೊ ಇದೊಂದು ಸ್ವಲ್ಪ ಹಾಕ್ಕೋತೀನಿ. ಆಮೇಲೆ ಕಾಯಿಸಿ ಆರಿಸಿ ಇಟ್ಕೊಂಡಿರೋದು ಒಂದು ಸಣ್ಣ ಗ್ಲಾಸಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಕಾಯಿಸಿ ಆರಿಸ್ಕೊಂಡಿರೋದು. ಸೊ ಇದನ್ನು ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಎಣ್ಣೆನೂ ಜಾಸ್ತಿ ಹಾಕಬಾರ್ದು ಫ್ರೆಂಡ್ಸ್. ಜಾಸ್ತಿ ಹಾಕಿದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಈ ಕಾಯ್ದಾಗ ಹಾಕಿರ್ತೀವಲ್ಲ ಚಕ್ಲಿ ಮಾಡಿ, ಸೊ ಅವಾಗೆಲ್ಲ ಒಡ್ಕೊಂಡು ಬಿಡ್ತಾವೆ ಚಕ್ಲಿ. ಸೊ ಹಂಗಾಗಿ ಜಾಸ್ತಿನೂ ಎಣ್ಣೆ ಹಾಕಬಾರ್ದು ಇದಕ್ಕೆ. ಸೊ ನೋಡ್ಕೊಂಡು ಎಣ್ಣೆ ಹಾಕಿ ಸೊ ಮಾಡಬೇಕು ಇವಾಗ. ಸೊ ನೋಡಿರಿ ಫ್ರೆಂಡ್ಸ, ಈ ಥರ ಆಗೈತಿ ಈಗ. ಇದನ್ನು ಇವಾಗ ನಾದಿ ಎಣ್ಣೆ ಕಾಯೋದಕ್ಕೆ ಇಡ್ತೀನಿ. ಇಟ್ಟು ಇದನ್ನು ಚಕ್ಲಿ ಮಾಡ್ತೀನಿ ಈಗ ಫ್ರೆಂಡ್ಸ್. ನೋಡಿರಿ, ಇಷ್ಟ ನಾದಿ ಇಟ್ಕೊಂಡೇನಿ. ಈಗ ಇದಿಷ್ಟು ಮಾಡ್ತೀನಿ, ಅದಾದಮೇಲೆ ಇದು ಮಾಡ್ತೀನಿ. ಇವಾಗ ಅಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟೀನಿ. ಸೊ ಬರೀ ಮಾಡ್ತೀನಿ ಪಟ ಪಟ. ಯಾವ ಥರ ಆಗ್ತಾವಂತ ನೋಡಿ ಹೇಳ್ರಿ. ಈಸಿಯಾಗಿ ಮಾಡ್ಬೋದು ಇದನ್ನು. ಫ್ರೆಂಡ್ಸ, ಎಣ್ಣೆ ಕಾದದೀಗ. ಸೊ ಹಾಕ್ತೀನಿ ನೋಡ್ರಿ.
ಫ್ರೆಂಡ್ಸ ನೋಡಿರಿ, ಇವಾಗ ನಾನು ಚಕ್ಲಿ ಮಾಡತ್ತಿದ್ದೇನಲ್ಲ, ಇದು ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಮಮ್ಮಿ ಹೇಳಿಕೊಟ್ಟಿರೋದು. ನಮ್ಮ ಮಮ್ಮಿ ಯಾವಾಗಲೂ ಮನೇಲಿ ಮಾಡ್ತಾನೆ ಇರ್ತಾರೋ. ಗೋಧಿ ಹಿಟ್ಟಂತೂ ಇದ್ದೇ ಇರ್ತದೆ ಮನೆ ಒಳಗೆ, ಅಕ್ಕಿ ಹಿಟ್ಟು ಇರ್ತದೆ. ಯಾರಾದರೂ ಸಡನ್ನಾಗಿ ಮನೆಗೆ ಬಂದ್ರೆ ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ಈ ಗೋಧಿ ಹಿಟ್ಟಿನ ಚಕ್ಲಿ ಮಾಡ್ತಿರ್ತಾರೋ. ಸೊ ಹಾಗೇ ಇದನ್ನು ನಾನು ಅವ್ರದ್ದು ನೋಡಿ ಕಲ್ತಿದ್ದೀನಿ. ಬಟ್ ಅವ್ರು ಇವಾಗ ಹೇಳಿದ್ದು ನನಗಿಂತ ಚೆನ್ನಾಗಿ ನೀನೇ ಮಾಡ್ತೀಯ, ನೀನೇ ಮಾಡಿಕೊಡು ಅಂತ. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ಚಕ್ಲಿ ಮಾಡತ್ತೀನಿ. ಇದೇ ವಾರದೊಳಗನ ಅವರು ಕಾಶಿ ವಾರಣಾಸಿಗೆಲ್ಲ ಹೋಗ್ತಿರ್ತಾರೆ ಒಂದು ವಾರದ ಮಟ್ಟಿಗೆ. ಸೊ ಅವ್ರಿಗೋಸ್ಕರ ಅಂತ ಇವತ್ತು ನಾನು ಚಕ್ಲಿ ಮಾಡಕತ್ತೀನಿ ಫ್ರೆಂಡ್ಸ. ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. ಸೊ ಅವತ್ತಿಂದ ಇವತ್ತವರೆಗೂ ನಾನು ಜಾಸ್ತಿ ನನ್ನ ಬಗ್ಗೆ ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿಲ್ಲ. ಯಾಕಂದರೆ ನಂಗೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬ ಭಯ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಹೇಳಿಬಿಟ್ರೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದುಬಿಡ್ತಾವೆ ಅಂತ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ನನಗೆ ಹಾಗೆ ಹೇಳಿ ಹೆದರಿಸಿದ್ರು, ನೆಗೆಟಿವ್ ಕಮೆಂಟ್ ಎಲ್ಲ ಬರ್ತಾವೆ, ಯಾಕೆ ಬೇಕು ನನಗೆ ಯೂಟ್ಯೂಬ್ ಚಾನಲ್ಲು ಅಂತ. ಸೊ ಹಾಗಾಗಿ ನಾನು ಜಾಸ್ತಿ ಏನೂ ನನ್ನ ಬಗ್ಗೆ ಹೇಳ್ಕೊಂಡಿರಲಿಲ್ಲ. ಅಂದರೆ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್, ಅದರಲ್ಲಿ ನನ್ನ ಹೆಸರು ಮಾತ್ರ ಹೇಳಿದ್ದೆ, ನನ್ನ ಚಾನಲ್ ಹೆಸರು ಬಗ್ಗೆ ಹೇಳಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಹೇಳಿರಲಿಲ್ಲ. ಸೊ ಇವಾಗ ನನ್ನ ಯೂಟ್ಯೂಬ್ ಕುಟುಂಬ ತುಂಬ ದೊಡ್ಡದಾಗಿದೆ. ಸೊ 3000 ಜನಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಇವತ್ತವರೆಗೂ ನನಗೆ ಯಾವುದೂ ನೆಗೆಟಿವ್ ಕಮೆಂಟ್ ಬಂದಿಲ್ಲ. ಸೊ ಹಾಗಾಗಿ ಎಲ್ಲರೂ ನಮ್ಮವರೇ ಅಲ್ವಾ, ಸೊ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ನನ್ನ ಬಗ್ಗೆ ಅಂತ ಅಂದ್ಕೊಂಡು ಇವತ್ತು ಸೊ ಒಂದಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ. ಏನಂತಂದ್ರೆ ಸುಮಾರು ಜನ ಕೇಳ್ತಾ ಇದ್ರಿ ನನಗೆ, ಸಿಸ್ಟರ್ ನಿಮ್ಮ ಊರು ಯಾವುದು ಅಂತ. ಸೊ ನಾನು ಎಲ್ರಿಗೂ ಹೇಳಿದ್ದೀನಿ ನಮ್ಮೂರು ಬೆಳಗಾವಿ ಅಂತ. ಕರೆಕ್ಟಾಗಿ ಊರ ಹೆಸರು ಹೇಳಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ನಮ್ಮೂರು ಬೆಳಗಾವಿ ಅಂತಲೇ ಹೇಳಿದ್ದು ನಾನು. ಯಾಕಂದರೆ ಬೆಳಗಾವಿಯಿಂದ ಜಾಸ್ತಿ ದೂರ ಏನೂ ಇಲ್ಲ ನಮ್ಮೂರು, ಬೆಳಗಾವಿ ಹತ್ತಿರದಲ್ಲೇ ಇರೋದು. ಸೊ ಹಾಗಾಗಿ ಬೆಳಗಾವಿ ಅಂತ ಹೇಳಿದ್ದು. ಸೊ ಹಾಗೇನೆ ನನ್ನ ತವ್ರ ಮನೆ ಇರೋದು ಕೂಡ ಬೆಳಗಾವಿ ತಾಲೂಕು ಒಳಗನ. ಸೊ ಹಾಗಾಗಿ ನಾನು ಎಲ್ರಿಗೂ ಬೆಳಗಾವಿ ಅಂತಲೇ ಹೇಳಿದ್ದು ಫ್ರೆಂಡ್ಸ. ಇನ್ನು ನನ್ನ ತವ್ರ ಮನೆಯ ಬಗ್ಗೆ ಹೇಳಬೇಕು ಅಂದರೆ ಮೊದಲಿಗೆ ನಮ್ಮ ಮಮ್ಮಿ ಬಗ್ಗೆನೇ ಹೇಳ್ತೀನಿ. ಏನಂತಂದ್ರೆ ನಮ್ಮ ಮಮ್ಮಿ ಸಿಂಗಲ್ ಪೇರೆಂಟು. ಸೊ ನಮ್ಮ ಮಮ್ಮಿಗೆ ನಾವು 5 ಜನ ಮಕ್ಕಳು ಫ್ರೆಂಡ್ಸ. ತುಂಬ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿರೋದವರು, ತುಂಬ ಓದಿಸಿದಾರು ಕೂಡ. ನಮ್ಮ ಮನೇಲಿ ಎಲ್ಲರೂ ಜಾಬ್ ಮಾಡ್ತಾರೋ. ಮದುವೆಗಿಂತ ಮುಂಚೆ ನಾನು ಜಾಬ್ ಮಾಡ್ತಿದ್ದೆ, ಬಟ್ ಇವಾಗ ಮದುವೆ ಆದಮೇಲೆ ಹೌಸ್ ವೈಫ್ ಆಗಿದ್ದೀನಿ ಫ್ರೆಂಡ್ಸ. ನಮ್ಮ ಮಮ್ಮಿ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ತಾಯಿದ್ರು, ಅವ್ರಿಗೂ ಕೂಡ ಇವಾಗ ರಿಟೈರ್ಮೆಂಟ್ ಆಗಿ ಮನೇಲಿದ್ದಾರು. ಸೊ ನಮ್ಮ ಮಮ್ಮಿನ ಫಸ್ಟ್ ಟೈಮ್ ನೋಡಿದಾಗ ಅವರು ಜಾಬ್ ಮಾಡ್ತಾಯಿದ್ರು ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಅವ್ರು ತುಂಬ ಸಿಂಪಲ್ಲಾಗಿರ್ತಾರೋ. ಅವರು ಜಾಬ್ ಮಾಡುವಾಗ ಕೂಡ ಅಷ್ಟೇ ಫ್ರೆಂಡ್ಸ, ತುಂಬ ಸಿಂಪಲ್ಲಾಗಿರ್ತಾಯಿದ್ರು. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ನಮ್ಮ ಮಮ್ಮಿನೇ ಕಾರಣ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಒಂದಷ್ಟು ತಿಂಗಳುಗಳು ನಾನು ಯಾವುದು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆ ಟೈಮಲ್ಲೆಲ್ಲ ನಮ್ಮ ಮಮ್ಮಿ ಹೇಳ್ತಿದ್ರು, ಚಾನಲ್ನ ಸ್ಟಾಪ್ ಮಾಡಬೇಡ, ಕಂಟಿನ್ಯೂ ಮಾಡು, ಡೈಲಿ ವ್ಲಾಗ್ ಮಾಡು, ಕುಕ್ಕಿಂಗದ್ದು ವ್ಲಾಗ್ ಮಾಡು, ಇಲ್ಲ ಟೇಲರಿಂಗದ್ದು ವ್ಲಾಗ್ ಮಾಡು. ಸೊ ಯಾವುದಾದ್ರೂ ಡೈಲಿ ಒಂದಾಗಲಿಲ್ಲ ಅಂದರೂ 2 ದಿವಸಕ್ಕಾದರೂ ಒಂದು ವ್ಲಾಗ್ ಮಾಡು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ನಮ್ಮ ಮಮ್ಮಿಗೋಸ್ಕರ ಆದರೂ ಮತ್ತೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಇವಾಗ ಮತ್ತೆ ಡೈಲಿ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ. ಸೊ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವ್ಲಾಗ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾದಿರೋ ಹಿಟ್ಟೆಲ್ಲ ಮುಗಿಯೋದಕ್ಕೆ ಬಂತು. ಇನ್ನು ಒಣ ಹಿಟ್ಟು ಏನದಲ್ಲ ಅದನ್ನ ಸ್ವಲ್ಪ ನಾದ್ಕೊಂಡು ಮಾಡಬೇಕು. ನೋಡಿರಿ ಫ್ರೆಂಡ್ಸ, ನಾದಿಟ್ಕೊಂಡಿರೋ ಹಿಟ್ಟೆಲ್ಲ ಕಂಪ್ಲೀಟ್ ಆಗೈತಿ. ಸೊ ಇವಾಗ ಇದನ್ನು ನಾದ್ಕೊಂಡು ಮಾಡ್ತೀನಿ. ಇವಾಗ ಇನ್ನೂ ಇಷ್ಟಿದಾವೆ, ಕರಿಬೇಕು ಇವನ್ನ. ಇವು ನೋಡಿರಿ ಇಷ್ಟೊಂದು ಆಗಿದಾವೆ. ಹಂಗೆ ಆಗಿದಾವೆ ನೋಡಿ, ಕಮೆಂಟ್ ಮಾಡಿ ಹೇಳ್ರಿ. ಫ್ರೆಂಡ್ಸ ನೋಡಿರಿ, ಮತ್ತೆ ಇಷ್ಟ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇದ್ರೊಳಗೆ ಒಣ ಹಿಟ್ಟು ತೆಗೆದಿಟ್ಟಿದ್ನಲ್ಲ, ಸೊ ಅದನ್ನು ಈಗ ಮತ್ತೆ ಹಾಕ್ಕೊಂಡಿದ್ದೀನಿ. ಇವಿಷ್ಟು ಮಾಡಿಬಿಡ್ತೀನಿ ಫ್ರೆಂಡ್ಸ, ನೋಡೋಣ ಎಷ್ಟು ಆಗ್ತಾವೆ ಅಂತಂದು.
ಫ್ರೆಂಡ್ಸ, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತಿರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿರಿ, ಇಷ್ಟು ಚಕ್ಲಿ ಹಾಕಿದ್ದಾವೆ ಇವು.